ಅದಾದ್ಮೇಲೆ ನಾನು 2017ಕ್ಕೆ ಭಾರತಕ್ಕೆ ಬಂದಾಗ ಬೀದಿ ನಾಟಕ, ಡ್ರಾಮಾ, ಶಾರ್ಟ್ ಮೂವಿ, ಮಾರ್ಷಲ್ ಆರ್ಟ್ಸ್, ಜಿಮ್ನಾಸ್ಟಿಕ್ಸ್, ಡಾನ್ಸ್, 20 kg ದೇಹದ ತೂಕ ಇಳಿಸೋದು, ಅಭಿನಯ ಶಾಲೆಗಳಲ್ಲಿ ತರಬೇತಿ ತಗೊಳ್ಳುವಂಥದ್ದು, ಮತ್ತೆ ಆಕ್ಟಿಂಗ್ ವರ್ಕ್ಶಾಪ್ಸ್ ಮಾಡುವಂಥದ್ದು, ಈ ಥರ ತಯಾರಿಗಳು ಮಾಡ್ಕೊತಾ ಇದ್ದೆ. ಅದಾದ್ಮೇಲೆ ಸಿಂಪಲ್ ಸುನಿ ಸರ್ ಅವರ ಒಂದು ಇಂಟ್ರೊಡಕ್ಷನ್ ಆಯಿತು. ಅವ್ರ ಜೊತೆ ಭೇಟಿಯಾಗಿ ಒಂದೂವರೆ ವರ್ಷ 2 ವರ್ಷ ಅವ್ರ ಜೊತೆ ಒಂದು ಪ್ರಯಾಣ ಆಯಿತು. ಅದಾದ್ಮೇಲೆ 2022ಕ್ಕೆ ಗತವೈಭವದ ಚಿತ್ರೀಕರಣ ಪ್ರಾರಂಭ ಆಯಿತು. ಅಲ್ಲಿಂದ 3 ವರ್ಷ ಹಿಡಿತು. ಅಲ್ಲಿಗೆ ನಾನು ನಟನೆ ಆಗಬೇಕು ಅಂತ ಹೇಳಿ ಪ್ರೊಫೆಷನಲ್ ಟ್ರೈನಿಂಗ್ನ ಪ್ರಾರಂಭ ಮಾಡಿ 8 ವರ್ಷಗಳಾಯಿತು. ಎಷ್ಟೋ ಬಾರಿ ಅನ್ನಿಸ್ತಾ ಇತ್ತು ನನಗೆ, ಏನಕ್ಕೆ ಇಷ್ಟು ವರ್ಷ ತಗೊಂತಾ ಇದೆ, ಯಾಕೆ ನನಗೆ ಈ ಥರ ಯಾಕೆ ಆಗ್ತಾ ಇದೆ, ಇಷ್ಟೊಂದು ಕಾಲ ಯಾಕೆ ತಗೊಂತಾ ಇದೆ, ತುಂಬ ಫ್ರಸ್ಟ್ರೇಷನ್ ಆಗ್ತಿತ್ತು, ನೋವಾಗ್ತಿತ್ತು ಮನಸ್ಸಿಗೆ. ಆಗ ನಾನು ಕಿಚ್ಚ ಸುದೀಪ್ ಸರ್ನ ನಾಪ್ಸ್ಕೊಂತ ಇದ್ದೆ. ಏನಕ್ಕೆ ಅಂದರೆ 1996ರಲ್ಲಿ ಜನವರಿ ತಿಂಗಳಲ್ಲಿ ಅವರ ಮೊದಲನೇ ಸಿನಿಮಾದ ಮುಹೂರ್ತ ನಡೆಯುತ್ತೆ. 10 ದಿನಗಳ ಕಾಲ ಚಿತ್ರೀಕರಣ ಆಗುತ್ತೆ. ನಾನು ಹುಟ್ಟೋಕ್ಕೂ ಮುಂಚೆ 96ರಲ್ಲಿ 10 ದಿನಗಳ ಕಾಲ ಚಿತ್ರೀಕರಣ ಆಗಿ ಆ ಸಿನಿಮಾ ನಿಂತೋಗುತ್ತೆ. ಅದಾದ್ಮೇಲೆ 2ನೇ ಸಿನಿಮಾ ಮುಹೂರ್ತ ಆಗುತ್ತೆ, ಅದು ನಿಂತೋಗುತ್ತೆ. ಮತ್ತೆ 3ನೇ ಸಿನಿಮಾ 1997ರಲ್ಲಿ ತಾಯವ್ವ ಅಂತ ಬಿಡುಗಡೆ ಆಗುತ್ತೆ, 3 ದಿನ ಓಡೋದು. ಅದಾದ್ಮೇಲೆ 4ನೇ ಸಿನಿಮಾ ಸ್ಪರ್ಶ ಬಿಡುಗಡೆ ಆಗುತ್ತೆ, ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತ ಆಗುತ್ತೆ. ಆದ್ರೆ ಕರ್ನಾಟಕ ಬಂದ್ ಬೇರೆ ಬೇರೆ ಒಂದು ದುರ್ಘಟನೆಗಳಿಂದ. ಅವರ 5ನೇ ಸಿನಿಮಾ ಬಂತು, ಹುಚ್ಚ ಸಿನಿಮಾದಲ್ಲಿ ಕಿಚ್ಚ ಪಾತ್ರ ಮಾಡಿದ್ದು. ನಾನು ಅನ್ಕೊಂತ ಇದ್ದೆ, ಇಂಥ ಒಬ್ಬ ಅದ್ಭುತವಾದ ಕಲಾವಿದರಿಗೂ ಕೂಡ 5-6 ವರ್ಷ ಹಿಡಿತಾ ಜನರ ಮನಸ್ಸಿನಲ್ಲಿ ಒಂದು ಜಾಗ ಮಾಡೋದಕ್ಕೆ, ಒಂದು ಒಳ್ಳೆ ಪಾತ್ರ ಸಿಗೋದಕ್ಕೆ ಇಷ್ಟು ಕಷ್ಟ ಬೀಳ್ಬೇಕಾಯ್ತು. ಅವರೇ ಇಷ್ಟು ಕಷ್ಟ ಬೀಳ್ಬೇಕಾಯ್ತು ಅಂತಂದ್ರೆ ನಾವು 7-8 ವರ್ಷ ಶ್ರಮ ಪಡೋದೇನು ದೊಡ್ಡ ವಿಚಾರ ಅಲ್ಲ ಬಿಡು ಅಂತ. ನಮ್ಮ ತಂದೆಯವರು ಯಾವಾಗ್ಲೂ ಹೇಳ್ತಿರ್ತಾರೆ, ಒಂದು ಶಿಲೆ ಆಗಬೇಕು ಅಂದ್ರೆ ಕಲ್ಲಿಗೆ ಪೆಟ್ಟು ಬೀಳ್ಬೇಕು ಅಂತ. ಬಿದ್ದಿದೆ. 8 ವರ್ಷಗಳ ನಂತರ ಇವತ್ತು ಗತವೈಭವ ಆಗಿದೆ. ನಿಮ್ಮ ಮುಂದೆ ನವೆಂಬರ್ 14ಕ್ಕೆ ಬರ್ತಾ ಇದ್ದೀವಿ.